ವೀಕ್ಷಕರೇ, ಬೃಹತ್ ಶೋಭಾಯಾತ್ರೆಯೊಂದಿಗೆ ಅಧಿಕೃತವಾಗಿ ನಾಮಪತ್ರವನ್ನು ಸಲ್ಲಿಸಲಾಗಿದೆ. ಅಭ್ಯರ್ಥಿ ಶ್ರೀನಿವಾಸ್ ದಾಸ್ ಕರಿಯಪ್ಪ. ಆದ್ರೆ ಇಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತ ನಾನೇ ಅಭ್ಯರ್ಥಿ ಅನ್ನೋ ರೀತಿ ನುಗ್ತಾ ಇದ್ದಾರೆ. ಎಲ್ಲದಕ್ಕಿಂತ ದೊಡ್ಡ ಶಕ್ತಿ ಈ ಭಾಗದ ಬಿಜೆಪಿ ಹಿರಿಯ ನಾಯಕ ಯಶವಂತರಾವ್ ಜಾಧವ್ ಅವರು. ಸರ್, ಹೇಗ್ ಸಾಗ್ತಾ ಇದೆ ಪ್ರಚಾರ? ಸರ್, ನಿನ್ನೆ ನೀವು ನೋಡಿದ್ರಿ, ನಮ್ಮ ಅಭ್ಯರ್ಥಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ನಾವೇನು ಯಾರಿಗೂ ದುಡ್ಡು ಕೊಟ್ಟು ಕರ್ಕೊಂಡ್ ಬಂದಿಲ್ಲ. ಸ್ವಯಂ ಪ್ರೇರಿತವಾಗಿ ಭಾರತೀಯ ಜನತಾ ಪಾರ್ಟಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಮಲ ಅರಳಿಸಲೇಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಸಾಮೂಹಿಕವಾಗಿ ಜನ ಬಂದಿದ್ದಾರೆ ಹೊರತು ನಾವು ಯಾರಿಗೂ ಸಹಿತ ವೆಹಿಕಲ್ ಮಾಡಿಕೊಡೋದು, ದುಡ್ಡು ಕೊಡೋದು, ನಾಮಪತ್ರಕ್ಕೆ ಬರ್ರಿ ಅಂತಂದು ಹೇಳಿ ಕರೆಯೋದು, ಇದನ್ನ ಯಾವ್ದು ಮಾಡಿಲ್ಲ. ಒಂದು ವಿನಂತಿನೇ ಮಾಡಿದ್ವಿ. ಸಾಮಾಜಿಕ ಜಾಲತಾಣಗಳ ಮುಖಾಂತರ, ಪೇಪರ್ನಲ್ಲಿ ಪ್ರೆಸ್ ಮೀಟ್ ಮಾಡಿ ಹೇಳಿದ್ವಿ. ಅದನ್ನೆಲ್ಲ ಒಪ್ಕೊಂಡು ನಮ್ಮ ಕಾರ್ಯಕರ್ತರು ಇರ್ಬೋದು, ಮತದಾರ ಬಂಧುಗಳು ಇರ್ಬೋದು, ಎಲ್ಲರೂ ಸಹಿತ ಬಂದು ನಿನ್ನೆ ಆಶೀರ್ವಾದ ಮಾಡಿದ್ದಾರೆ. ನಮ್ಮ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ ಕರಿಯಪ್ಪಗೆ ಕಮಲ ಅರಳಿಸ್ತೀವಿ ಅಂತ. ಬಡವರು ಮತ್ತು ಶ್ರೀಮಂತರ ನಡುವಿನ ಯುದ್ಧ ಅಂತಿದ್ದೀರಾ, ಕೌರವರು ಮತ್ತು ಪಾಂಡವರ ನಡುವಿನ ಯುದ್ಧ ಅಂತಿದ್ದೀರಾ. ನೀವೆಲ್ಲ ಪಂಚ ಪಾಂಡವರ ರೀತಿ ನಿಂತ್ಕೊಂಡಿದ್ದೀರಾ. ಏನಿ ಬಾರಿ ಫಲಿತಾಂಶ? ಸರ್, 100ಕ್ಕೆ 100 ಗೆಲ್ಲೋದ್ರಲ್ಲಿ ನಮ್ಗೆ ಯಾವುದೇ ಸಂಶಯ ಇಲ್ಲ. ನಾವು ಇವತ್ತು ಬೆಳಗ್ಗೆ 13ನೇ ವಾರ್ಡ್ನಲ್ಲಿ ಪ್ರಚಾರ ಪ್ರಾರಂಭ ಮಾಡಿದೆ. ಪ್ರಚಾರ ಪ್ರಾರಂಭ ಮಾಡಿ ನಮ್ಮ ಅಲ್ಪಸಂಖ್ಯಾತ ಬಂಧುಗಳಿಗೆ ಪ್ರತಿ ಮನೆಗೆ ಹೋಗಿ ನಾನು ಖಾಲಿ ಬಿದ್ದೆ. ಅಲ್ಪಸಂಖ್ಯಾತ ಬಂಧುಗಳು ಹೇಳಿದ್ರು, ಇಲ್ಲಿವರೆಗೂ ಸಹಿತ ನಮ್ಮ ಓಟ್ಗಳನ್ನ ತೆಗೆದುಕೊಂಡು ನಮಗೆ ಯಾವ್ಯಾವ ರೀತಿ ಆಶ್ವಾಸನೆ ಕೊಟ್ಟಿದ್ರು ಅವನ್ನೆಲ್ಲವನ್ನು ಸುಳ್ಳು ಮಾಡಿದ್ದಾರೆ. ಹಾಗಾಗಿ ಈ ಬಾರಿ ನಾವು ಬದಲಾವಣೆ ತರ್ತೀವಿ, ಬಿಜೆಪಿ ಗೆದ್ದೇ ಗೆಲ್ಲುತ್ತಿಲ್ಲ ಅಂತಕ್ಕಂಥ ವಿಶ್ವಾಸವನ್ನ ನಮ್ಮ ಅಲ್ಪಸಂಖ್ಯಾತ ಬಂಧುಗಳು ವ್ಯಕ್ತಪಡಿಸಿದ್ದಾರೆ. ಮೊದಲು ನಮ್ಮ ಅಲ್ಪಸಂಖ್ಯಾತ ಬಂಧುಗಳು ನಾವು ಬರ್ತೀವಿ ಅಂದ ತಕ್ಷಣ ಬಾಗ್ಲಕ್ಕಣವ್ರು ಹ್ಯಾಂಡ್ ಬಿಲ್ ಇಸ್ಕೊಂತಿರ್ಲಿಲ್ಲ. ಆದ್ರೆ ಇವತ್ತು ಅವರೇ ಸ್ವತಃ ಬಾಗ್ಲಿಗೆ ಬಂದು ಹ್ಯಾಂಡ್ ಬಿಲ್ ಇಸ್ಕೊಂಡು ನೀವು ಗೆಲ್ತೀರಿ ಅಂತ ಹೇಳ್ತಾ ಇದಾರೆ. ಆ ರೀತಿ ವಾತಾವರಣ ಕ್ರಿಯೇಟ್ ಆಗೈತಿ. ಹಾಗಾಗಿ ನಮ್ಮ ಈ ಬಾರಿ ಭಾರತೀಯ ಜನತಾ ಪಾರ್ಟಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಅರಳುತ್ತೆ. ದಾವಣಗೆರೆ ದಕ್ಷಿಣದ ಇತಿಹಾಸದಲ್ಲೇ ಹೊಸ ಶಕೆಯನ್ನ ಬರೆಯಕೊಳ್ತಿದೆ ಸರ್. 100ಕ್ಕೆ 100 ಸರ್. ನಾನಲ್ಲ, ಮತದಾರ ಬಂಧುಗಳು ಹೇಳ್ತಾ ಇದಾರೆ. ನಾನು ಒಬ್ಬ ಪಾರ್ಟಿಯ ಮುಖಂಡಾಗಿ ನಾನು ಹೇಳೋದು ಬೇರೆ, ಆದ್ರೆ ಮತದಾರ ಬಂಧುಗಳು ಹೇಳ್ತಾ ಇದಾರೆ ಈ ಬಾರಿ ಕಮಲ ಅರಳಿಸ್ತೀವಿ ಅಂತ. ಹಾಗಾಗಿ ಅಷ್ಟು ಬದಲಾವಣೆ ಆಗಿದೆ ಈ ಬಾರಿ ದಕ್ಷಿಣ ಕ್ಷೇತ್ರ. ಸರ್, ಒಬ್ಬರಿಗೆ ನನಗೆ ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ಯಾವನಿಗೆ ಯಾಕೆ ಸಿಗಬೇಕು ಅಂತ ಹೊಟ್ಟೆ ಉರ್ಕೊಳ್ಳೋ ಜನಗಳೇ ಜಾಸ್ತಿ. ಅಂತದ್ರಲ್ಲಿ ಇಷ್ಟೊಂದು ಪಕ್ಷವನ್ನು ಗೆಲ್ಲಿಸ್ಬೇಕಂತ ಹೋರಾಟ ಮಾಡ್ತಿದ್ದೀರಲ್ಲ ಸರ್. ಈಗಾಗಲೇ ಸುಮಾರು 30 ವರ್ಷಗಳ ಕಾಲ ನಮ್ಮ ಅವಿರತ ಶ್ರಮದಿಂದ ಇವತ್ತೇನು ನಾವು ನಮ್ಮ ಏನು ಹೋರಾಟ ಇದೆ, ಆ ಹೋರಾಟಕ್ಕೆ ಏನಾದ್ರು ಪ್ರತಿಫಲ ಸಿಗ್ಬೇಕಾದ್ರೆ ಈ ಬಾರಿ ಸಿಗ್ತದೆ. ಹಾಗಾಗಿ ನಾವೆಲ್ಲರೂ ಸಹಿತ ಇವತ್ತು ಅವಕಾಶಗಳು ನಾವು ಕೇಳಿದ್ವಿ. ನಾನು ಸಹಿತ ಅಭ್ಯರ್ಥಿ ಆಗ್ಬೇಕು ಅಂತ ಅಪೇಕ್ಷೆ ಪಟ್ಟಿದ್ವಿ. ಪಾರ್ಟಿ ತೀರ್ಮಾನ, ಪಕ್ಷದ ಮುಖಂಡರ ತೀರ್ಮಾನ, ಆ ತೀರ್ಮಾನಕ್ಕೆ ತಲೆಬಾಗಿದೆ. ಅವ್ರು ಯಾರನ್ನ ಆಯ್ಕೆ ಮಾಡಿ ಇಂಥವ್ರು ಕ್ಯಾಂಡಿಡೇಟ್ ಅಂತ ಕೊಟ್ಟಿದಾರ ನೀವು ನೋಡ್ತಾ ಇದ್ರಿ. ಸತತವಾಗಿ ಒಂದು ದಿವಸನೂ ಸಹಿತ ಒಂದು ನಿಮಿಷನೂ ಬಿಡದಂಗೆ ನಾವು ಕ್ಯಾಂಡಿಡೇಟ್ ಪರವಾಗಿ ಕೆಲಸ ಮಾಡ್ತೇವೆ. ನಾವೆಲ್ಲರೂ 8 ಜನ ಅಪೇಕ್ಷಿತರು ಏನಿದ್ವಿ, 8 ಜನ ಅಪೇಕ್ಷಿತರು, ನಮ್ಮ ಮುಖಂಡರು, ಪ್ರತಿಯೊಬ್ಬ ಕಾರ್ಯಕರ್ತನು ಸಹಿತ ನಾನೇ ಅಭ್ಯರ್ಥಿ ಅನ್ನೋ ರೀತಿ ಕೆಲಸ ಮಾಡ್ತೇವೆ. ಥ್ಯಾಂಕ್ ಯು ಸೋ ಮಚ್ ಸರ್. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.